ನಮಸ್ತೆ, ವೆಲ್ಕಮ್ ಟು ಕಾಸ್ಮೋ ಹಬ್. ಇವತ್ತು ನಾನು ಕಾಲೇಜ್ ಅಡ್ಮಿಷನ್ ಮಾಡಬೇಕು. ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಜಸ್ಟ್ ಕಾಲೇಜಿಗೆ ಹೋಗ್ತಿದ್ದೀವಿ. ಮಂಗಳೂರು PU ಕಾಲೇಜ್ ಟು ಕಲೆಕ್ಟ್ ಮೈ ಸ್ಟಡಿ ಸರ್ಟಿಫಿಕೇಟ್ ಮತ್ತು ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಬೇಕಿತ್ತು. ಸೊ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ. ಸೊ ಲೆಟ್ಸ್ ಗೋ. ಗೈಸ್, ಇದೇ ನಮ್ಮ ಕಾಲೇಜ್, ಮಂಗಳೂರು ಇಂಡಿಪೆಂಡೆಂಟ್ PU ಕಾಲೇಜ್. ಸೊ ಯು ಕ್ಯಾನ್ ಸಿ, ನನ್ನಲ್ಲಿ ಕಾಣಿಸ್ತೀನಿ, ನನ್ನ ಫೋಟೋ ಹಾಕಿದ್ದಾರೆ ಬ್ಯಾನರಲ್ಲಿ. ಸ್ಟೇಟ್ 8 ರ್ಯಾಂಕ್ ಅಂತ. ಎಷ್ಟು ಪ್ರೌಡ್ ಮೂಮೆಂಟ್ ಗೊತ್ತಾ. ಡಾಕ್ಯುಮೆಂಟ್ಸ್ನ ಒಂದು ಜೆರಾಕ್ಸ್ ಕಾಪಿ ತೊಗೊತಿದ್ದೀನಿ. ಗೈಸ್, ಅಲ್ಲಿ ನೋಡಿ, ಅಲ್ಲಿ ನನ್ನ ಫೋಟೋ ಕೂಡ ಇದೆ ಬ್ಯಾನರಲ್ಲಿ. ಒಂಥರ ಖುಷಿ ಆಗ್ತಿದೆ. ಮಂಗಳೂರು PU ಕಾಲೇಜಲ್ಲಿ ನಾನು ಎಲ್ಲ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ತೊಗೊಂಡೆ. ಸ್ಟಡಿ ಸರ್ಟಿಫಿಕೇಟ್ ಲೆಟರ್ ಕೊಟ್ಟು ಬಂದಿದ್ದೀನಿ. ಇನ್ನು 2 ಡೇಸ್ ಬಿಟ್ಕೊಂಡು ಒರಿಜಿನಲ್ ಮಾರ್ಕ್ಸ್ ಕಾರ್ಡೇ ಬರೋದಂತೆ. ಬಟ್ ನಂಗೆ ಟೈಮ್ ಇಲ್ಲ. ಸೊ ನಾನು ಅದಕ್ಕೆ ತೊಗೊಂಡು ಹೋಗ್ತೀನಿ. ಅಲ್ಲಿ ನನ್ನ ಪ್ರಿನ್ಸಿಪಲ್ ಸರ್, ಆಮೇಲೆ ಎಲ್ಲ ಲೆಕ್ಚರರ್ಸ್ನೆಲ್ಲ ಮೀಟ್ ಮಾಡಿದೆ. ಆ್ಯಂಡ್ ಅದೆಲ್ಲ ಬ್ಯಾನರಲ್ಲಿ ಹಾಕಿದ್ರು ನೋಡಿ, ಖುಷಿ ಆಯಿತು ನನಗೆ. ಸೊ ಇವಾಗ ನಾವು ನನ್ನ ಪ್ರೈಮರಿ ಸ್ಕೂಲ್, ಅಂದರೆ ನಾನು LKG ಇಂದ 5th ಓದಿದ್ದು ಮ್ಯಾಕ್ಸ್ ಮುಲ್ಲರ್ ಸ್ಕೂಲಿಗೆ ಹೋಗಬೇಕು. ಅಲ್ಲಿ ಕೂಡ ಸ್ಟಡಿ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಬೇಕು. ಸೊ ಆಫ್ಟರ್ 7 ಇಯರ್ಸ್ ಅನಿಸುತ್ತೆ ನಾನು ಹೋಗ್ತಿರೋದು. ಸೊ ನೋಡೋಣ ಬನ್ನಿ ಹೇಗಿರುತ್ತೆ, ಆ ನಾಸ್ಟಾಲ್ಜಿಯಾ ಹೇಗಿರುತ್ತೆ ಅಂತ. ಬಂದ್ವಿ ಗೈಸ್, ಅದೇ ನಮ್ಮ ಸ್ಕೂಲು. ಆಫ್ಟರ್ 7 ಇಯರ್ಸ್ ಬರ್ತಿರೋದು ನಾನು. ನೋಡೋಣ, ಫ್ರೀ ಇದ್ದರೆ ಟೀಚರ್ಸ್ನ ಮಾತಾಡ್ಸೋಣ, ಇಫ್ ಅವೈಲಬಲ್ ಇದ್ದರೆ. ವಿ ರೀಚ್ಡ್ ಮ್ಯಾಕ್ಸ್ ಮುಲ್ಲರ್ ಸ್ಕೂಲ್. ಸೊ ಬನ್ನಿ ಹೋಗೋಣ ಒಳಗೆ. ಪ್ರಿನ್ಸಿಪಲ್ ಸರ್ನ ಮೀಟ್ ಮಾಡೋಣ, ಸ್ಟಡಿ ಸರ್ಟಿಫಿಕೇಟ್ ಇಸ್ಕೊಳ್ಳೋಣ. ಈಗ ನಾನು ಆಫೀಸ್ ಕ್ಯಾಬಿನಲ್ಲಿ ವೆಯ್ಟ್ ಮಾಡ್ತಿದ್ದೀನಿ. ದೇ ಟೋಲ್ಡ್ ಮೀ ಟು ವೆಯ್ಟ್. ಅನ್ಫಾರ್ಚುನೇಟ್ಲಿ ಕ್ಲಾಸಸ್ ನಡೀತಿದೆ, ಟೀಚರ್ಸ್ ಯಾರೂ ಅವೈಲಬಲ್ ಇಲ್ಲ ಮಾತಾಡೋಕ್ಕೆ. ಸೊ ಸ್ಟಡಿ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಿದ್ದೀನಿ. ಈಗ ಅವ್ರು ಹೇಳ್ತಿದ್ದಾರೆ BA ಆಫೀಸ್ಗೆ ಹೋಗ್ಬೇಕಂತ. ಸೊ ಹೇಗೋ ಕಲೆಕ್ಟ್ ಆಯಿತು. ಬನ್ನಿ ನೆಕ್ಸ್ಟ್ ಮೂವ್ ಫಾರ್ವರ್ಡ್. ಮ್ಯಾಕ್ಸ್ ಮುಲ್ಲರ್ ಸ್ಕೂಲ್ದು ಸ್ಟಡಿ ಸರ್ಟಿಫಿಕೇಟ್ ಆಯಿತು. ಆ್ಯಂಡ್ ಇನ್ನೊಂದು ಏನಂದರೆ, ಈ ಸ್ಟಡಿ ಸರ್ಟಿಫಿಕೇಟ್ಗೆಲ್ಲ BO ಸೈನ್ ಬೇಕಂತೆ. ಸೊ ಈಗ ನಾವು BO ಸೈನ್ ಹಾಕ್ಸೋಕ್ಕೆ ಮೆಜೆಸ್ಟಿಕ್ವರೆಗೂ ಹೋಗಬೇಕು. ಈಗ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದೀವಿ BO ಆಫೀಸ್ಗೋಸ್ಕರ. ಸೊ ಇಲ್ಲೆಲ್ಲಿ ಸೈನ್ ಮಾಡಬೇಕು ನೋಡೋಣ. ಫೈನಲಿ ಸ್ಟಡಿ ಸರ್ಟಿಫಿಕೇಟ್ ಮುಗೀತು. ಇನ್ನೊಂದು 2 ಇಯರ್ಸ್ ಬೇಕು. ನೋಡೋಣ ಅದಕ್ಕೆ ಏನೇನೆಲ್ಲ ಆಗುತ್ತೆ ಅಂತ. ಅದೇನೇಳಿ ಚಿಕ್ಕ ಲಾಲ್ಬಾಗ್ ಅಂತ. ಸೊ ಇಲ್ಲಿ BO ಆಫೀಸ್ ಇತ್ತು. ವಿ ಕೇಮ್ ಇಯರ್. ನಮ್ಮ ಕೆಲಸ ಮುಗೀತು, ಮನೆಗೆ ಹೋಗೋಣ. ನೋಡಿ, ಇಲ್ಲಿ ಮರಗಳ ಮೇಲೆ ಎಲೆ ಇದೆಯೋ ಏನೋ ಗೊತ್ತಿಲ್ಲ, ಪಾರಿವಾಳಗಳು ಮಾತ್ರ ಫುಲ್ ಕುತ್ಕೊಂಡಿದ್ವು. ಆ ಪಾರಿವಾಳಗಳಿಂದನೋ ಅಥವಾ ಏನಂತ ಗೊತ್ತಿಲ್ಲ, ಬಟ್ ತುಂಬ ಬ್ಯಾಡ್ ಸ್ಮೆಲ್ ಇದೆ. ಗೈಸ್, ಫೈನಲಿ ಮುಗೀತು. 5 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್ ಮುಗೀತು. ಇನ್ನೂ 2 ಇಯರ್ಸ್ ಬೇಕು. ಕಾಲೇಜಿಂದ ತೊಗೊಂಬರ್ಬೇಕು. ಅದನ್ನು ಕೂಡ BO ಆಫೀಸಲ್ಲಿ ಸೈನ್ ಹಾಕ್ಸ್ಬೇಕು. ಸೊ ನೋಡೋಣ ಇನ್ನೂ ಎಷ್ಟೆಷ್ಟು ಏನೇನಿದೆ ಕೆಲಸ. ಸೊ ಏನು ಹೇಳ್ತೀನಿ ಗೊತ್ತಾ, ನಾನೇನು ಪರ್ಸ್ನಲಿ ನಿಮ್ಗೆ ಹೇಳೋದಂತ ಅಂದರೆ, ಯಾವುದೇ ಕಾರಣಕ್ಕೂ ಅಡ್ಮಿಷನ್ ಟೈಮಲ್ಲಿ ಈ ಥರ ಕೆಲಸಗಳು ಇಟ್ಕೋಬೇಡಿ. ಇನ್ನೇನೆಲ್ಲ ನಾಳೆ ಲಾಸ್ಟ್ ಡೇಟ್. ನಾನು ಇನ್ನೂ ಇವಾಗ ಡಾಕ್ಯುಮೆಂಟ್ಸ್ನೆಲ್ಲ ಹುಡ್ಕೊಂಡು ಕೂತಿದ್ದೀನಿ. ನೀವು ಏನು ಮಾಡಿ ಅಂತ ಅಂದರೆ, ನನ್ನ ಒಂದು ಸಜೆಷನ್, ನೀವು KCET ಆ ಥರ ಅಥವಾ ಅಡ್ಮಿಷನ್ ಮಾಡ್ತಿದ್ರೆ 1 ವಾರಕ್ಕೂ ಮುಂಚೆ ಅಮೌಂಟ್ ಆ್ಯಂಡ್ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಳ್ಳಿ. ನನ್ನ ಥರ ಕೆಲಸ ಮಾಡ್ಕೋಬೇಡಿ. ಫುಲ್ಲು
ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಪ್ರೆಷರ್ ತೊಗೊತಾ ಇದ್ದೀನಿ. ನಾನು ಆ್ಯಕ್ಚುಲಿ ವೀಡಿಯೋಸ್ ನೋಡಿದ್ದೆ, ಓಕೆನಾ, ಈ ಥರ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಳಿ ಅಂತ. ಬಟ್ ಎಲ್ಲೋ ಕೆಲವೊಂದು ಮಿಸ್ ಮಾಡಿಬಿಟ್ಟಿದೆ. ಸೊ ನೀವು ನೋಡ್ತೀರಾ, ನನಗೆ ಗೊತ್ತು ವೀಡಿಯೋಸ್ ನೋಡ್ತೀರಾ, ಬಟ್ ಎಲ್ಲೋ ಒಂದು ಕಡೆ ಆ ಲೇಸಿನೆಸ್ ಅಯ್ಯೋ ಬಿಡು ಮಾಡ್ಕೊಳ್ಳೋಣ ಅಂತ. ಸೊ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ. ಸೊ ಏನೇ ಡಾಕ್ಯುಮೆಂಟ್ಸ್ ಇದ್ರು 1 ವೀಕ್ ಮುಂಚೆನೇ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಆ್ಯಂಡ್ ಸ್ಟಡಿ ಸರ್ಟಿಫಿಕೇಟ್ಸ್ಗೆ BO ಸೈನ್ ಇಂಪಾರ್ಟೆಂಟ್. ಸೊ ಅದನ್ನು ಕೂಡ ಏನೇ ಡೌಟ್ಸ್ ಇದ್ದರೂ ಆದಷ್ಟು ಯೂಟ್ಯೂಬಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ, ಇಲ್ಲ ಕಾಲ್ ಮಾಡ್ಕೊಳ್ಳಿ, ಯಾರಿಗಾದ್ರು ಗೊತ್ತಿರೋರಿಗೆ ಕಾಲ್ ಮಾಡ್ಕೊಂಡು ಕೇಳಿಕೊಂಡು ಎಲ್ಲನೂ ರೆಡಿ ಮಾಡ್ಕೊಳ್ಳಿ. ಫೈನಲಿ ಮನೆಗೆ ಬಂದ್ವಿ. ಇನ್ನೂ ಸ್ವಲ್ಪ ಕೆಲಸಗಳಿದೆ, ಅದನ್ನು ನಾಳೆ ಮಾಡೋಣ. ಸೊ ಅದು ಇದೇ ವ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ. ಸೊ ಗೈಸ್, ಇವತ್ತು ಸ್ಟಡಿ ಸರ್ಟಿಫಿಕೇಟ್ ಮತ್ತು ಬ್ಯಾಂಕಿಗೆ ಪೇ ಮಾಡಬೇಕು. ಇವತ್ತಿನ ಹಾಗೆ ಕಂಟಿನ್ಯೂ ಮಾಡಿ ಇದೇ ವ್ಲಾಗಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಎವ್ರಿವಾನ್, ಇವತ್ತು ಬ್ಯಾಂಕಿಗೆ ಅಮೌಂಟ್ ಪೇ ಮಾಡಬೇಕಿತ್ತು. ಸೊ ಬ್ಯಾಂಕ್ ಓಪನ್ ಆಗೋಕ್ಕಿಂತ ಮುಂಚೆನೇ ಯಾವುದೇ ಥರ ಲೇಟ್ ಆಗಬಾರ್ದು ಅಂತ ಅರ್ಧ ಗಂಟೆ ಮುಂಚೆನೇ ಬಂದು ಕಾಯ್ತಾ ಇದ್ದೀನಿ. ಬ್ಯಾಂಕ್ ಓಪನ್ ಆದಮೇಲೆ ಬ್ಯಾಂಕ್ ಒಳಗಡೆ ಹೋಗಿ ಅಮೌಂಟನ್ನು ಪೇ ಮಾಡೋಣ. ಪೇ ಮಾಡಾದಮೇಲೆ ನಾನು ಮತ್ತೆ MIPUಗೆ ಹೋಗಬೇಕು, ಅಂದರೆ ನನ್ನ ಕಾಲೇಜಿಗೆ ಹೋಗಬೇಕು. ಯಾಕಂದರೆ ಸ್ಟಡಿ ಸರ್ಟಿಫಿಕೇಟ್ ಇಸ್ಕೊಬಂದಿರಲಿಲ್ಲ, 2 ಡೇಸ್ ಆಗುತ್ತೆ ಅಂತ ಹೇಳಿದ್ರು. ನಾನು ಸ್ವಲ್ಪ ಅರ್ಜೆಂಟ್ ಮಾಡಿ ಇವತ್ತೇ ಬೇಕು ಅಂತ ಹೇಳಿ ಹೋಗ್ತಾಯಿದ್ದೀನಿ. ಅಲ್ಲಿಂದ ನೆಕ್ಸ್ಟ್ ಎಲ್ಲೆಲ್ಲಿಗೆ ಅಂತ ಹಾಗೆ ಹೇಳ್ತಾ ಹೋಗ್ತೀನಿ. ಸೊ ಪ್ಲೀಸ್ ಬಿ ಟಿಲ್ ದ ಎಂಡ್. ಈ ಥರ ಯಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇವೆಲ್ಲ ನಾನು ಮೊದಲೇ ಮಾಡಿದಿದ್ರೆ ನನಗೆ ಇವಾಗ ಆರಾಮಾಗಿ ಮನೇಲಿ ನಿಂತ್ಕೊಂಡೆಲ್ಲ ಕೆಲಸನೂ ಮಾಡ್ಬೋದಿತ್ತು. ಈ ಥರ ಬಂದು ಕಾಯೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಸೊ ಈಗ ಬ್ಯಾಂಕಿಗೆ ಬಂದಿದ್ದೆ ಪೇ ಮಾಡೋಕ್ಕೆ. ಎಲ್ಲ ಪೇಮೆಂಟ್ ಆಯಿತು. ಇವತ್ತು ನಾವು ಮತ್ತೆ ಕಾಲೇಜ್ಗೆ ಹೋಗಬೇಕು ಸ್ಟಡಿ ಸರ್ಟಿಫಿಕೇಟ್ ಇಸ್ಕೊಂಬರೋಕ್ಕೆ. ಇವಾಗ ಹೋಗ್ತಾ ಇದ್ದೀನಿ. ಅದಾದಮೇಲೆ BO ಆಫೀಸ್. ಸೊ ಅದೆಲ್ಲ ಏನೇನು ಎಲ್ಲೆಲ್ಲಿದೆ BO ಆಫೀಸ್ ಏನೂ ಗೊತ್ತಿಲ್ಲ, ಅಲ್ಲಿ ಹೋಗಿ ಮಾತಾಡ್ಕೊಂಡು ಹೋಗಬೇಕು. ಇನ್ನೂ ತುಂಬ ಇದೆ ಅನಿಸುತ್ತೆ ವ್ಲಾಗಲ್ಲಿ. ಲೈಕ್ ಕಾಲೇಜ್ ಅಡ್ಮಿಷನ್ ಆ್ಯಡ್ ಆಗಿರುತ್ತೆ, ವೀಡಿಯೋದಲ್ಲೇ ಮಾಡ್ತೀನಿ, ಈ ವಿಡಿಯೋದಲ್ಲೇ ತೋರಿಸ್ತೀನಿ. ಸೊ ದಟ್ ನೀವು ಮುಂದೆ ಏನೂ ತೊಂದರೆ ಆಗಬಾರ್ದು, ನೀವು ಕೂಡ ನಂತರ ಸಿಚುವೇಶನ್ಗೆ ಬರಬಾರ್ದು ಅಂತ. ಎಲ್ಲಿದ್ದೀವಿ ಅಂದರೆ ಚಾಮರಾಜಪೇಟೆ ಹತ್ರ ಇರೋ BO ಆಫೀಸ್, ಶಂಕರ ಮಠ ರೋಡ್ ಇದೆಯಲ್ಲ, ಅಲ್ಲಿ BO ಆಫೀಸ್ ಹತ್ರ ಇದ್ವಿ. ನಾವು PU ಸ್ಟಡಿ ಸರ್ಟಿಫಿಕೇಟ್ ಸೈನ್ ಮಾಡ್ಸೋಕ್ಕೆ ಬಂದಿದ್ದೀನಿ. ಸೊ ಒಳಗಡೆ ಹೋಗೋಣ. ಸೊ ಇವಾಗ ನಾವು ಇಲ್ಲಿದ್ದು ಏನೂ ಯೂಸ್ ಇಲ್ಲ, ಬಿಕಾಸ್ ಅಲ್ಲಿ ಹೇಳ್ತಿದ್ದಾರೆ ವಾಣಿ ವಿಲಾಸ್ ಇನ್ಸ್ಟಿಟ್ಯೂಟ್ ಹೋಗ್ಬೇಕು. ವಾಣಿ ವಿಲಾಸ್ ಹತ್ರ ಹೋಗ್ಬೇಕಂತ. ಏನಕ್ಕಂತ ಅಂದರೆ ಇಲ್ಲಿ ಫಸ್ಟಿಂದ 10th ಸ್ಟ್ಯಾಂಡರ್ಡ್ವರೆಗೆ ಅಷ್ಟೇ ಅಂತ ಸೈನ್ ಮಾಡಿಕೊಡೋದು, PUದ್ ಮಾಡಿಕೊಡಲ್ಲ. PUದ್ ಮಾಡಿಸ್ಬೇಕು ಅಂದರೆ ವಾಣಿ ವಿಲಾಸ್ ಇನ್ಸ್ಟಿಟ್ಯೂಟ್ ಹತ್ರ, ವಿಕ್ಟೋರಿಯಾ ಹಾಸ್ಪಿಟ್ಲ್ ಹತ್ರ ಇರೋ ಗೌರ್ಮೆಂಟ್ PU ಕಾಲೇಜ್ಗೆ ಹೋಗಬೇಕು. ಇಲ್ಲಿಂದ ಒಂದು 7 ಮಿನಿಟ್ಸ್ ಇದೆ ಅಂತ ಇದೆ. ಸೊ ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋಗಿ ಸೈನ್ ಮಾಡಿಸಿದ್ರೆ ನಂದು ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಆಗುತ್ತೆ, ಜೆರಾಕ್ಸ್ ಹಾಕ್ಸೋದಷ್ಟೇ. ನಾಳೆ ಅಡ್ಮಿಷನ್ ಮಾಡಿಬಿಡೋಣ, ಎಲ್ಲ ಅಲ್ಲಿಗೆ ನನ್ನ ಕೆಲಸ ಮುಗಿಯುತ್ತೆ. ಸೊ ಇಷ್ಟೇ ಇರೋದು. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ ದೊಡ್ಡದು ಅಲ್ಲೇ ಹೋಗ್ಬೇಕು ನಾವೀಗ ರೋಡ್ ಕ್ರಾಸ್ ಮಾಡಿಕೊಂಡು. ಬಂದಿದ್ದೀವಿ, ನೋಡೋಣ ಇಲ್ಲಿ ಎಲ್ಲಿ ಸೈನ್ ಮಾಡಿಸ್ಬೇಕು ಅಂತ. ಫೈನಲಿ ಆಯಿತು. ವಿಕ್ಟೋರಿಯಾ ಹಾಸ್ಪಿಟ್ಲ್ ಇದೆಯಲ್ಲ, ಅದು ಆಪೋಸಿಟೇ ಕಾಲೇಜ್ ಇದೆ. ಕಾಲೇಜ್ ಹಿಂದೆಗಡೆ ಬಂದರೆ ಈ ಆಫೀಸ್ ಸಿಗುತ್ತೆ. ಸೊ ನಿಮಗೂ ಯಾರಿಗಾದ್ರು ಬೇಕಂದರೆ ನೋಡಿ, ವಿಕ್ಟೋರಿಯಾ ಹಾಸ್ಪಿಟಲ್ ಆಪೋಸಿಟ್ ಗೌರ್ಮೆಂಟ್ PU ಕಾಲೇಜ್, ಅದ್ರ ಹಿಂದೆಗಡೆ BO ಆಫೀಸ್. ಜಸ್ಟ್ ಡ್ರಿಸಲಿಂಗ್ ಆಗ್ತಿದೆ ಗಾಯ್ಸ್, ಎಷ್ಟು ಚೆನ್ನಾಗಿದೆ ಗೊತ್ತಾ. The next day. ಸೊ ಗಾಯ್ಸ್, ಐ ಆಮ್ ಎಟ್ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ ನಾನು ಇಲ್ಲೇ ಅಡ್ಮಿಷನ್ ಆಗ್ತಿರೋದು. ಸೊ ಅದಕ್ಕೆ ಅವರು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ವೆಯ್ಟ್ ಮಾಡ್ತಿದ್ದೀನಿ.
ಇವಾಗ ಸ್ವಲ್ಪ ಡಾಕ್ಯುಮೆಂಟ್ಸ್ನ ಜೆರಾಕ್ಸ್ ಕಾಪಿ ತೊಗೋಬೇಕು ಆ್ಯಂಡ್ ದೆನ್ ಅದನ್ನು ಸ್ಕ್ಯಾನ್ ಮಾಡಿ JPEG ಫಾರ್ಮಿಗೆ ತೊಗೊಬರೋಕ್ಕೆ ಅವ್ರು ಹೇಳಿದ್ರು ಲೈಬ್ರರಿಲಿ ಬೇಸ್ಮೆಂಟ್ಗೆ ಹೋಗಿ ಅಂತ. ಸೊ ಒಳಗಡೆ ಹೋಗ್ತಾ ಇದ್ದೀವಿ, ಲೈಬ್ರರಿ ಒಳಗಡೆ. ಯಸ್, ಇವಾಗ ಎಲ್ಲ ಫೀ ಪೇಮೆಂಟ್, ಅಡ್ಮಿಷನ್ ಪ್ರಾಸೆಸ್ ಎಲ್ಲ ಮುಗೀತು. ಈಗೇನಿದ್ರು ಮನೆಗೆ ಹೋಗೋಣ. ಇಲ್ಲಿಗೆ ನನ್ನ ಹಾಲಿಡೇಸ್ನ ಇವಾಗ ನಾನು ಆರಾಮಾಗಿ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ಬೋದು ವಿತೌಟ್ ಎನಿ ಟೆನ್ಷನ್. ಆ್ಯಂಡ್ ಇನ್ನೊಂದೇನೆಂದರೆ ಮೋಸ್ಟ್ಲಿ ಕಾಲೇಜ್ ಸ್ಟಾರ್ಟ್ ಆಗ್ತಿದೆ ಅನಿಸುತ್ತೆ. ಫುಲ್ ಎಲ್ಲ ಡೆಕೋರೇಷನ್ ಮಾಡ್ತಿದ್ದಾರೆ, ಕ್ಲೀನ್ ಮಾಡಿ ಲೈಟಿಂಗ್ಸ್ ಎಲ್ಲ ಹಾಕಿ ಆಡಿಟೋರಿಯಮ್ನೆಲ್ಲ ಡೆಕೋರೇಟ್ ಮಾಡ್ತಿದ್ದಾರೆ. ಐ ಡೋಂಟ್ ನೋ ವೈ ಏನಂತ, ಬಟ್ ಏನೋ ಪ್ರೋಗ್ರಾಮ್ ಇದೆ ಅಂತ ಗೆಸ್ಟ್ ಮಾಡಿದ್ದೀನಿ. ಫೈನಲಿ ನನ್ನ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ CSE ಬ್ರಾಂಚಿಗೆ ಅಡ್ಮಿಷನ್ ಆಯಿತು. ಒಳಗಡೆ ಜಾಸ್ತಿ ವೀಡಿಯೋ ಮಾಡಿಲ್ಲ, ಫುಲ್ ನಾನು ಟೆನ್ಷನಲ್ಲಿದ್ದೆ ಟೈಮ್ ಆಗೋಗುತ್ತೇನೋ ಅಂತ. ಬಟ್ ಎಲ್ಲ ಮಾಡಿದ್ದೀನಿ, ಕರೆಕ್ಟ್ ಟೈಮಿಗೆ ಆಯಿತು. ಅಲ್ಲಿ ಹೋದ್ಮೇಲೆ ಆ್ಯಕ್ಚುಲಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ಆ್ಯಂಡ್ ಇನ್ನೊಂದೇನೆಂದರೆ ನಾವು ಕ್ಯಾಶ್ ತೊಗೊಂಡ್ಬಂದಿದ್ವಿ ಪೇ ಮಾಡೋಕ್ಕೆ, ಬಟ್ ಅವ್ರು ಹೇಳಿದ್ರು ಫೋನ್ಪೇನೇ ಆಗುತ್ತೆ ಅಂತ. ಸೊ ಇಫ್ ನೀವೇನಾದರೂ ಈ ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋದು ಅಥವಾ ಯಾವ್ದಾದ್ರು ಇದ್ದರೆ ಸೊ ಕೇಳ್ಕೊಳ್ಳಿ, ಫೋನ್ಪೇ ಆಗುತ್ತಾ, ಕ್ಯಾಶಲ್ಲೇ ಪೇ ಮಾಡಬೇಕಾ ಅಂತ. ಅದೊಂದು ಈಗೆಲ್ಲ ಅಡ್ಮಿಷನ್ ಆಯಿತು ಆ್ಯಂಡ್ ಒಂದು ಡ್ರಿಂಕ್ ಕುಡ್ಕೊಂಡು ಮನೆಗೆ ಹೋಗೋದೆ, ಇನ್ನೇನಿಲ್ಲ, ಎಲ್ಲ ಕೆಲಸ ಮುಗೀತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇಲ್ಲಿರೋ ವೀಡಿಯೋಸ್ ಯಾವುದಾದ್ರೂ ನೋಡಿದ್ರೆ ಪ್ಲೀಸ್ ವಾಚ್.